ದಾವಣಗೆರೆಯ ದಕ್ಷಿಣದ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗಿನ ಅತಿ ದೊಡ್ಡ ಸುದ್ದಿ ಇದು. ರಾಜ್ಯದಲ್ಲಿ ಎರಡು ಕಡೆ ಬೈ ಎಲೆಕ್ಷನ್ ನಡೆಯುತ್ತೆ. ಎರಡು ಶಾಸಕರ ನಿಧನದ ಹಿನ್ನೆಲೆ, ಒಂದು ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪ, ಇನ್ನೊಂದು ಬಾಗಲಕೋಟೆ ಮೇಟಿ ಅವರ ನಿಧನದ ಹಿನ್ನೆಲೆಯಲ್ಲಿ ತೆರವಾದಂತಹ ಕ್ಷೇತ್ರ. ಈಗ ಪ್ರಥಮವಾಗಿ ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಬರೋದಾದ್ರೆ, ದಾವಣಗೆರೆ ದಕ್ಷಿಣದಲ್ಲಿ ಮಹಾ ದಂಗಲ್ ಶುರುವಾಗಿದೆ. ಶಾಮನೂರು ಸಾಮ್ರಾಜ್ಯದಲ್ಲಿ ಟಿಕೆಟ್ ಯುದ್ಧ ಜೋರಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಮಹಾ ದಂಗಲ್. ಶಾಮನೂರು ಸಾಮ್ರಾಜ್ಯದಲ್ಲಿ ಟಿಕೆಟ್ ಯುದ್ಧ ದಿನ ಕಳೆದ ಹಾಗೆ ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗೆ ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ದಶಕದಿಂದ ಸುಮ್ಮನಿದ್ದ ಸಮುದಾಯದ ಆಕ್ರೋಶ ವಿಸ್ಫೋಟಗೊಂಡಿದೆ. ಶಾಮನೂರು ಇರೋವರೆಗೂ ಇಲ್ದಲೇ ಇರೋ ಚರ್ಚೆ ಈಗ ಯಾಕೆ ಶುರುವಾಯಿತು? 20 ವರ್ಷದ ಭದ್ರಕೋಟೆಯಲ್ಲಿ ಈಗ ನಾಯಕತ್ವದ ಯುದ್ಧ. ಖಾಲಿಯಾದ ದಕ್ಷಿಣದ ಸಿಂಹಾಸನ, ಆ ಪಟ್ಟ ಯಾರಿಗೆ? ದಾವಣಗೆರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹ ಸಂಘರ್ಷ. ಹಿಂದೆಂದೂ ಕಂಡು ಕೇಳರಿಯದ ಅತಿ ಮೆಗಾ ಪೊಲಿಟಿಕಲ್ ವಾರ್. ಕಾಂಗ್ರೆಸ್ನಲ್ಲಿ ಬಂಡಾಯದ ಕಿಚ್ಚು ಎದ್ದಿದೆ. ಸತತ 20 ವರ್ಷ ಆಳಿದ್ದು ಸಾಕು, ಈಗ ನಮಗ್ ಬಿಟ್ಕೊಡಿ ಟಿಕೆಟ್ನ. ಶಾಮನೂರು ಫ್ಯಾಮಿಲಿ ವಿರುದ್ಧ ಅಲ್ಪಸಂಖ್ಯಾತರ ಓಪನ್ ವಾರ್. ಸೈಯದ್ ಸೈಫುಲ್ಲಾ ಅಮಾನುಲ್ಲಾ ಖಾನ್ ರಿಂದ ಬಿಗಿ ಪಟ್ಟು. ನಮ್ಮ ಬಾಹುಳ್ಯ ಪ್ರದೇಶ ಇದು. ಈ ವಿಧಾನಸಭಾ ಕ್ಷೇತ್ರ ಅಲ್ಪಸಂಖ್ಯಾತ ಮುಸಲ್ಮಾನರ ಮತ ಇರುವಂತಹ ಅತಿ ಹೆಚ್ಚಿನ ಸಂಖ್ಯೆ ಇರುವಂತಹ ಕ್ಷೇತ್ರ ಇದು. 20 ವರ್ಷ ನೀವು ಆಳಿದ್ರಿ, ನಮಗೆ ನೀವು ಬಿಟ್ಟುಕೊಡ್ಲಿಲ್ಲ. ನಮ್ಮದು 88,000 ಮತಗಳಿದಾವಿಲ್ಲಿ. 88,000 ಮತಗಳಿದಾವೆ. ಹಾಗಾಗಿ ಈ ಬಾರಿ ಆದರೂ ಕಾಂಗ್ರೆಸ್ ನಮಗೆ ಟಿಕೆಟ್ ಕೊಡಬೇಕು. ಸಾಂಪ್ರದಾಯಿಕವಾಗಿ ನಮಗೆ ಮೋಸ ಮಾಡ್ಕೊಂಡು ಬಂದಿದ್ದನ್ನ ನಿಲ್ಲಿಸ್ಬಿಡಿ. ಶಾಮನೂರು ಶಿವಶಂಕರಪ್ಪನವರು ದಿವಂಗತರಾದರು, ಅವರಿಲ್ಲ ಸದ್ಯ. ಅವರಿದ್ದಾಗ ಮುಸಲ್ಮಾನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು. ಏಜ್ ಕಾರ್ಡ್ ಅನ್ನ ತೋರಿಸ್ಕೊಂಡೆ 4 ಎಲೆಕ್ಷನ್ ಗೆದ್ರು. ಅದರ ಅರ್ಥ ಶಾಮನೂರು ಶಿವಶಂಕರಪ್ಪ ದಾವಣಗೆರೆಯ ಎಲ್ಲ ಅಲ್ಪಸಂಖ್ಯಾತರ ಮನೋಮಂದಿರದಲ್ಲಿ ರಾಜನಂತೆ ಬೆಳೆದವರವರು, ರಾಜನಂತೆ ಇದ್ದವರವರು. ಅಲ್ಲಿನ ಒಬ್ಬನೇ ಒಬ್ಬ ಅಲ್ಪಸಂಖ್ಯಾತ. ಈವರೆಗೂ ಶಾಮನೂರು ಶಿವಶಂಕರಪ್ಪರ ವಿರುದ್ಧ ತುಟಿಕ್ ಪಿಟಿಕ್ ಮಾತನಾಡೋದಿಲ್ಲ. ಕಾರಣ, ಎಲ್ಲ ಸಮುದಾಯವನ್ನ ಒಂದೇ ತಕ್ಕಡಿಯಲ್ಲಿ ತೂಗ್ತಾ ಇದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರ ವಿದಾಯದ ಬಳಿಕವಾದರೂ ಕೂಡ ಇನ್ನು ಉಳಿದವ್ರನ್ನ ನಾವು ನಂಬೋದಿಲ್ಲ. ನೀವು ನಮ್ಮ ಕಮ್ಯುನಿಟಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಅಲ್ಲೊಂದು ವರ್ಗ, ಒಂದು ಸಮುದಾಯ ಸಿಡಿದೆದ್ದಿದೆ. ದಶಕಗಳಿಂದ ತನ್ನ ಮನಸ್ಸಿನ ಗರ್ಭದಲ್ಲಿ ಅಡಗಿಸಿ ಇಟ್ಟಿದ್ದಂತಹ ಪೊಲಿಟಿಕಲ್ ಕಿಚ್ಚಿದೆಯಲ್ಲ, ವಿಸ್ಫೋಟಗೊಂಡಿದೆ. ಲಾವದಂತೆ ಧಗಧಗಿಸ್ತಾ ಇದೆ. ಶಾಮನೂರು ಸಾಮ್ರಾಜ್ಯದಲ್ಲಿ ಟಿಕೆಟ್ ಯುದ್ಧ ಶುರುವಾಗಿದೆ. ದಶಕದಿಂದ ಸುಮ್ಮನಿದ್ದ ಸಮುದಾಯ ಸಿಡಿದು ನಿಂತಿದೆ. ಇನ್ನು ಶಾಮನೂರು ಇರೋವರೆಗೂ ಇಲ್ಲದ ಚರ್ಚೆ ಈಗೇಕೆ? ಅವಕಾಶ ಕಾದು ಅಖಾಡಕ್ಕಿಳಿದ ಹೈದರಾಬಾದ್ ಓವೈಸಿ. ಅವಕಾಶವನ್ನು ಕಾದು ಕೂತಿದ್ರು, ಈಗ ಅಖಾಡಕ್ಕಿಳಿದ್ರು. ಓವೈಸಿ ಎಂಟ್ರಿ ಕಾಂಗ್ರೆಸ್ಸಿಗೆ ಶುರುವಾಯಿತು ನಡುಕ. ಬೆಣ್ಣೆ ನಗರಿಗೆ ಲಗ್ಗೆ ಇಡುತ್ತಾ ಓವೈಸಿ ಪಡೆ. ಹೈದರಾಬಾದ್ ಓವೈಸಿ ಪಡೆ ಬೆಣ್ಣೆ ನಗರಿಗೆ ಕಾಲಿಡುತ್ತಾ. ಟಿಕೆಟ್ ಮಿಸ್ ಆದ್ರೆ AIMIM ಅಖಾಡಕ್ಕಿಳಿಯೋದು ಫಿಕ್ಸ್, ನೋ ಡೌಟ್. 85,000 ಮುಸ್ಲಿಂ ಮತಗಳ ಯಾರ ಪಾಲಾಗಬಹುದು ಅನ್ನೋದೇ ಚರ್ಚೆ. ಕಾಂಗ್ರೆಸ್ ಮತ ಬ್ಯಾಂಕಿಗೆ ಕನ್ನ ಹಾಕೋದಕ್ಕೆ ಓವೈಸಿ ಮಾಸ್ಟರ್ ಪ್ಲಾನ್. ಹೈದರಾಬಾದಲ್ಲೇ ಕೂತ್ಕೊಂಡು ಇಲ್ಲಿ ಬೈಪಾಸ್ ಸರ್ಜರಿ ಮಾಡ್ತಿದ್ದಾರೆ. ಓವೈಸಿ ಬಿಟ್ಟು ಬಿಜೆಪಿ ರಾಜಕೀಯದಾಟ ಆಡುತ್ತಿದೆಯಾ? ಓವೈಸಿ ಪಾರ್ಟಿ ಮುಸ್ಲಿಂ ಅಭ್ಯರ್ಥಿ ಘೋಷಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ. ದಿವಂಗತ ಶಾಮನೂರು ಕ್ಷೇತ್ರದ ಮೇಲೆ ಅಸಾದುದ್ದೀನ್ ಓವೈಸಿ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಮೊಹಮ್ಮದ್ ಅಲಿ ಶುಹೇಬ್ರನ್ನೇ ಅಭ್ಯರ್ಥಿಯನ್ನಾಗಿ ಮಾಡೋ ಪ್ಲಾನ್ ಅನ್ನು ಕೂಡ ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಮುನಿಸಿಕೊಂಡಿರುವ ಮುಸ್ಲಿಂ ವೋಟರ್ಸ್ಗಳು ಕಾಂಗ್ರೆಸ್ನಿಂದ ಮುನಿಸಿಕೊಂಡು ಅಸಮಾಧಾನಿತರ ಕೂತಿದ್ದಾರೆ. ಮುನಿದವರ ಮನಸ್ಸಿನಲ್ಲಿ ಓವೈಸಿಗೆ ಜಾಗ ಸಿಕ್ಕರೆ ಜಾಕ್ಪಾಟು, ಲಾಟ್ರಿ ಹೊಡೆದಂಗೆ. ಇನ್ನು ಓವೈಸಿಯ AIMIM ಪಾರ್ಟಿ ಒಂದು ಕಡೆ ಎಲ್ಲೋ ಬಿಜೆಪಿಯ ಬಿ ಟೀಮ್ ಅಂತಲೂ ಕೂಡ ಕರೆಸಿಕೊಳ್ಳುತ್ತೆ. ಆರೋಪ ಇರೋದು ಅವ್ರ ಮೇಲೆ. ಬಿಜೆಪಿಯ ಬಿ ಟೀಮು ಅಂತ ಯಾಕೆ ಕರೆಸಿಕೊಳ್ಳುತ್ತೆ? ಉದಾಹರಣೆಗೆ ಈ ರಾಜಕೀಯದಲ್ಲಿ ಹೆಂಗಾಗುತ್ತೆ ಅಂತ ಕೇಳಿದ್ರೆ, ಒಂದು ಕಮ್ಯುನಿಟಿ ಡಾಮಿನೇಟ್ ಏರಿಯಾಗಳಲ್ಲಿ, ಈಗ ಮುಸ್ಲಿಂ ಬಾಹುಳ್ಯ ಪ್ರದೇಶ ಅನ್ಕೊಳ್ಳಿ, ಅಲ್ಲಿ ಈ ತರಹದ್ದೊಂದು ಮುಸ್ಲಿಂ ನಾಯಕತ್ವ ಇರುವಂತಹ ಪೊಲಿಟಿಕಲ್ ಪಾರ್ಟಿ ಅಲ್ಲಿಗೆ ಲಗ್ಗೆ ಇಟ್ಟು ಅವರ ಪಾರ್ಟಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಅವರ ಕಮ್ಯುನಿಟಿಯ ಓಟ್ಗಳನ್ನು ವಿಭಜನೆ ಮಾಡಿದ್ರೆ ಬಿಜೆಪಿಗೆ ಲಾಭ ಆಗಬಹುದು ಅನ್ನುವ ಕಾರಣಕ್ಕೆ AIMIM ಅನ್ನ ಬಿಜೆಪಿಯ ಬಿ ಟೀಮು ಅಂತ ಕರೀತಾರೆ. ಈ ಹಿಂದೆ JDS ಅನ್ನ ಬಿಜೆಪಿಯ ಬಿ ಟೀಮು ಅಂತ ಏನು ಕರೀತಿದ್ರು ಹಂಗೇನೆ. ಸೊ ಇಲ್ಲಿ ಅಸದುದ್ದೀನ್ ಓವೈಸಿ ಅನ್ನುವ ಹೈದರಾಬಾದ್ನ ರಾಜಕೀಯ ವ್ಯಕ್ತಿತ್ವ
ಕರ್ನಾಟಕದ ದಾವಣಗೆರೆಗೆ ಲಗ್ಗೆ ಇಟ್ಟು ಆ ಭಾಗದ ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲಿ ತನ್ನದೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ತನ್ನದೇ ಮೈನಾರಿಟಿ ಕಮ್ಯುನಿಟಿಯ ಮತವನ್ನು ವಿಭಜನೆ ಮಾಡಿ ಅಲ್ಲಿನ ಬಿಜೆಪಿಗೆ ಲಾಭ ಮಾಡಿಕೊಡೋದಕ್ಕೆ ಏನಾದರೂ ಸುಪಾರಿ ತಗೊಂಡಿದ್ದಾರಾ? ಈ ಅರ್ಥದಲ್ಲೂ ಕೂಡ ಪೊಲಿಟಿಕಲಲ್ಲಿ ಚರ್ಚೆಗಳಾಗ್ತವೆ. ಪೊಲಿಟಿಕಲಲ್ಲಿ ನಿಮ್ಮ ಕಲ್ಪನೆಗೆ ಏನೇನು ಬರುತ್ತೋ ಎಲ್ಲ ಆಯಾಮಗಳಲ್ಲೂ ಕೂಡ ಸೂತ್ರ ಪ್ರಯೋಗ ನಡೆಯುತ್ತೆ. ಹಾಗಾದರೆ 20 ವರ್ಷದ ಭದ್ರಕೋಟೆಯಲ್ಲಿ ಈಗ ನಾಯಕತ್ವದ ಯುದ್ಧ, ಖಾಲಿಯಾದ ದಕ್ಷಿಣದ ಸಿಂಹಾಸನದ ಪಟ್ಟ ಹಾಗಾದರೆ ಯಾರಿಗೆ? ದಾವಣಗೆರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹ ಸಂಘರ್ಷ 2008, 13, 2018, 23 ಈ ಎಲ್ಲ ಎಲೆಕ್ಷನ್ 4 ಬಾರಿ ನಿರಂತರವಾಗಿ ಗೆದ್ಕೊಂಡು ಬಂದವರು ಶಾಮನೂರು ಶಿವಶಂಕರಪ್ಪ. 20 ವರ್ಷಗಳ ಕಾಲ ಬಿಜೆಪಿಯ ಕೇಸರಿ ಪ್ಲಾನ್, ಶತ್ರುವಿನ ಶತ್ರು ಮಿತ್ರ, ದುಶ್ಮನ್ ಕಿ ದುಶ್ಮನ್ ದೋಸ್ತ್ ಲಗ್ತಾ ಹೈ. ಕಾಂಗ್ರೆಸ್ ಕಚ್ಚಾಟ ನೋಡಿ ನಗುತ್ತಿರುವ ಕಮಲ ಪಡೆ, ಕೇಸರಿ ಪಡೆ. ಅಜಯ್ ಕುಮಾರ್, ಲೋಕಿಕೆರೆ, ನಾಗರಾಜ್ ರೇಸ್ನಲ್ಲಿ ಫ್ರಂಟ್ ಲೈನಲ್ಲಿ ಬರ್ತಾರೆ. ಮುಸ್ಲಿಂ ಅಭ್ಯರ್ಥಿ ನಿಂತರೆ ಹಿಂದೂ ಮತ ಧ್ರುವೀಕರಣಕ್ಕೆ ಪ್ಲಾನು. ಲಿಂಗಾಯತ ಅಸ್ತ್ರ ಬಳಸಿ ಕೋಟೆ ಹಿಡಿಯೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ದಾವಣಗೆರೆ ದಕ್ಷಿಣದ ಟಿಕೆಟ್ಗಾಗಿ ಬಿಜೆಪಿ ಪೈಪೋಟಿ, ಹಗ್ಗ ಜಗ್ಗಾಟ, ಲಾಬಿ. ದಾವಣಗೆರೆ ದಕ್ಷಿಣವನ್ನ ತಮ್ಮ ತೆಕ್ಕೆಗೆ ಪಡೆಯೋದಕ್ಕೆ ಬಿಜೆಪಿ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ. ಈಗಾಗಲೇ ದಾವಣಗೆರೆಯಲ್ಲಿ ಒಡೆದ ಮನೆಯಂತಾಗಿರುವ ಬಿಜೆಪಿ, ದಾವಣಗೆರೆಯಲ್ಲೇನು ಬಿಜೆಪಿ ಅಷ್ಟಕ್ಕಷ್ಟೇ. ಸಿದ್ದೇಶ್ವರ ಬಣ, ಎಂಪಿ ರೇಣುಕಾಚಾರ್ಯ ಬಣದಿಂದ ಪರಸ್ಪರ ಲಾಬಿಗಳಾಗ್ತಾ ಇದೆ. ಸಿದ್ದೇಶ್ವರ ಬಣದಿಂದ ಯಶವಂತ್ ರಾವ್ ಅವರನ್ನ ರೆಫರೆನ್ಸ್ ಮಾಡಿದ್ರೆ, ಎಂಪಿ ರೇಣುಕಾಚಾರ್ಯ ಬಣದಿಂದ ಅಜಯ್ ರಾವ್ರನ್ನ ಎಂಪಿ ರೇಣುಕಾಚಾರ್ಯ ರೆಫರ್ ಮಾಡ್ತಿದ್ದಾರೆ. ಹೀಗಾಗಿ 2 ವ್ಯಕ್ತಿತ್ವಗಳ ಪ್ರತಿಷ್ಠೆಯ ಎಲೆಕ್ಷನ್ ಆಗಿರುವ ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ಒಡೆದ ಬಿಜೆಪಿಯ ಮನೆಯಲ್ಲೂ ಚರ್ಚೆಗೆ ಕಾರಣ ಆಗಿದೆ. ನೋಡಿ, ಇದರ ಲಾಭ ಪಡೆಯೋದಕ್ಕೆ ಬಿಜೆಪಿ ಈಗಾಗಲೇ ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಮುಸ್ಲಿಂ ಅಭ್ಯರ್ಥಿಗೆ ಹಂಗೆ ಸಂಭವಿಸೋದಿಲ್ಲ, ಒಂದು ವೇಳೆ ಸಂಭವಿಸಿದ್ದೇ ಆದಲ್ಲಿ ಬಿಜೆಪಿಗೆ ಅದು ಲಾಭ ಆಗುತ್ತೆ. ಕಾಂಗ್ರೆಸ್ಸು ಮುಸ್ಲಿಮರಿಗೆ ಮಣೆ ಹಾಕಿದೆ ಎನ್ನುವಂತಹ ಚರ್ಚೆಯನ್ನು ವೈಭವೀಕರಿಸಿ ಆ ಭಾಗದ ಲಿಂಗಾಯತ, ಆ ಭಾಗದ ಕುರುಬ, ಆ ಭಾಗದ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಈ ಎಲ್ಲ SC ST ಮತಗಳನ್ನೂ ತನ್ನತ್ತ ಕಬಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡದೇ ಇರೋದು. ಆ ತರಹದ್ದೊಂದು ಪ್ರಯೋಗ ಅವರು ಪ್ರಯೋಗ ಮಾಡಿಯೇ ತೀರ್ತಾರೆ ದಾವಣಗೆರೆಯಲ್ಲಿ. ಹಿಂಗಿದ್ದಾಗ ಸ್ವಾಭಾವಿಕವಾಗಿ ಮುಸ್ಲಿಂನತ್ತ ಹೋಗಬಹುದಾದ ಒಂದಷ್ಟು ಪರಿಶಿಷ್ಟ ಮತಗಳು ಬಿಜೆಪಿಯತ್ತ ಬರೋದಕ್ಕೂ ಸಾಧ್ಯತೆಗಳಿದ್ದಾವೆ. ಕಾಂಗ್ರೆಸ್ನಲ್ಲಿ ಬಂಡಾಯದ ಕಿಚ್ಚೆದ್ದಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ತರಹದೊಂದು ಪೊಲಿಟಿಕಲ್ ಸಂಘರ್ಷಕ್ಕೆ ಕಾರಣ ಆಗಿರೋದು ದಾವಣಗೆರೆ ದಕ್ಷಿಣ. ಶಾಮನೂರವರ ಜೀವಿತ ಕಾಲದಲ್ಲಿ ಈ ತರಹದೊಂದು ಪೊಲಿಟಿಕಲ್ ವಾರ್ ನಡೆದಿರಲಿಲ್ಲ. ಅವಕಾಶವನ್ನು ಕಾದು ಕುಳಿತಂತಹ ಹೈದರಾಬಾದ್ ಓವೈಸಿ ದಾವಣಗೆರೆ ದಕ್ಷಿಣಕ್ಕೆ ಕಾಲಿಟ್ಟರು. ಅದರ ಅಪ್ಡೇಟ್ಸ್ಗಳನ್ನು ನಾವು ಹೇಳಿದ್ವಿ. ಈಗ ಇವೆಲ್ಲವನ್ನು ಆಳವಾಗಿ ಗಮನಿಸ್ತಾ ಇರುವಂತಹ ಬಿಜೆಪಿ ಮಾಡುವಂಥ ಪ್ಲಾನ್ ಏನು ಗೊತ್ತಾ? ಶಾಮನೂರು ಕುಟುಂಬಕ್ಕೆ ಟಿಕೆಟ್ ತಪ್ಪಿದ್ರೆ ಸಿನಾರಿಯೋ ಚೇಂಜ್ ಆಗುತ್ತೆ, ಅದರಲ್ಲಿ ಸಂಶಯ ಬೇಡ. ನಿಸ್ಸಂದೇಹವಾಗಿ ಲಿಂಗಾಯತರ ಪಾಲಿಗೆ ಪ್ರತಿಷ್ಠೆಯ ಚುನಾವಣೆಯಾಗಿ ಮಾರ್ಪಡಬಹುದು ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್. ಮುಸ್ಲಿಂ ಅಭ್ಯರ್ಥಿ ಒಂದು ವೇಳೆ ಗೆದ್ರೆ 4 ದಶಕದ ಕೋಟೆ ಛಿದ್ರ. ಹಾಗಾಗಿ ಲಿಂಗಾಯತ ಮತ್ತು ಕುರುಬ ಮತಗಳು ಅಲರ್ಟ್ ಆಗೋ ಸಾಧ್ಯತೆಗಳಿದಾವೆ. ಅಲರ್ಟ್ ಆಗಿ ಟರ್ನ್ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಮುಸ್ಲಿಂ ಅಭ್ಯರ್ಥಿ ಗೆಲ್ಲದಂತೆ ನೋಡಿಕೊಂಡು ಲಿಂಗಾಯತರ ಶಕ್ತಿ ಪ್ರದರ್ಶನ ಸಾಧ್ಯತೆ. ಶಾಮನೂರು ಕುಟುಂಬಕ್ಕೇನಾದರೂ ಟಿಕೆಟ್ ತಪ್ಪಿದ್ದೇ ಆದಲ್ಲಿ ಈಗಾಗಲೇ ಭಾಗಶಃ ಕಾಂಗ್ರೆಸ್ಸು ಶಾಮನೂರು ಶಿವಶಂಕರಪ್ಪರ ಮೊಮ್ಮಗನಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಬಂಗಲೆಯಲ್ಲಿ ಚರ್ಚೆ ಆಗ್ತಾ ಇದೆ. AICC KPCC ಕಚೇರಿಯಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಶಾಮನೂರು ಶಿವಶಂಕರಪ್ಪರ ಕುಟುಂಬದ ಕುಡಿ ಶಾಮನೂರು ಅವರ ಮೊಮ್ಮಗನಿಗೆ ಟಿಕೆಟ್ ತಪ್ಪಿದ್ದೇ ಆದಲ್ಲಿ ಆ ಟಿಕೆಟ್ ದಾವಣಗೆರೆ ದಕ್ಷಿಣದ ಮುಸ್ಲಿಮರ ಆಕ್ರೋಶಕ್ಕೆ ಅಥವಾ ಅವರ ಬೇಡಿಕೆಗೆ ಸರ್ಕಾರ ಮಣಿದು ಒಂದು ವೇಳೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಅದು ಲಿಂಗಾಯತರ ಪ್ರತಿಷ್ಠೆಯ ಕಣವಾಗಿ ಮಾರ್ಪಡುತ್ತೆ. 20 ವರ್ಷಗಳಿಂದ ಆಳಿದ್ದ ಲಿಂಗಾಯತ ಸಮಾಜವನ್ನು ಏಕಾಏಕಿ ಒಂದು ಕಮ್ಯುನಿಟಿ ರೊಚ್ಚಿಗೆದ್ದು ಎದ್ದು ನಿಂತಾಗ ಆ ಕಮ್ಯುನಿಟಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ. ಇದನ್ನು ತಪ್ಪಿಸಬೇಕು ಅನ್ನೋ ಸ್ವಾಭಾವಿಕ ಚಿಂತನೆಗಳು ಹುಟ್ಕೋತವೆ. ಜನರಲ್ಲಿ ಕಿಚ್ಚು, ಆಕ್ರೋಶ ಎಲ್ಲವೂ ಮಿಕ್ಸ್ ಆಗಿ ಈ ನನ್ನ ಮಕ್ಕಳಿಗೆ ಕಲಿಸ್ಬೇಕು ಅಂತೇಳಿ ಏನಾದರೂ ಟರ್ನ್ ಪಡ್ಕೊಂಡ್ರೆ ಅದು ಒಂದು ಕಡೆ ಕ್ರೋಢೀಕರಣ ಆಗುತ್ತೆ ಆ ಮತಗಳು. ಬಿಜೆಪಿ ಅದೇ ಪ್ಲಾನ್ ಮಾಡ್ಕೊಂಡಿರೋದು. ಮುಸ್ಲಿಮರಿಗೆ ಒಂದು ವೇಳೆ ಟಿಕೆಟ್ ಅಲ್ಲಿ ಜಾರಿ ಆದದ್ದೇ ಅಂದರೆ ಅದರ ಅರ್ಥ ಅವರಿಗೆ ಟಿಕೆಟ್ ಸಿಕ್ಕಿದ್ದೇ ಆದಲ್ಲಿ
ಒಂದು ಸಮುದಾಯದ ಎಲ್ಲ ಮತಗಳು ತನ್ನತ್ತ ಕ್ರೋಢೀಕರಣ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡು ಕೂತಿದೆ. ಸೊ ಈ ಎಲ್ಲವನ್ನು ಗಮನಿಸ್ತಾ ಇರುವಂತಹ ಬಿಜೆಪಿ ಆ ಒಂದು ಪ್ರಯೋಗಕ್ಕೂ ಕೂಡ ಮುಂದಾಗಿರುವಂತಹದ್ದು. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ತಪ್ಪಿದ್ರೆ ಸಿನಾರಿಯೋ ಚೇಂಜ್ ಆಗುತ್ತೆ, ಅಲ್ಲಿನ ರಾಜಕೀಯ ಚಿತ್ರಣವೇ ಬದಲಾಗುತ್ತೆ. ಲಿಂಗಾಯತರ ಪಾಲಿಗೆ ಪ್ರತಿಷ್ಠೆಯ ಚುನಾವಣೆಯಾಗಿ ಮಾರ್ಪಡುತ್ತೆ. ಮುಸ್ಲಿಂ ಅಭ್ಯರ್ಥಿ ಒಂದು ವೇಳೆ ಗೆದ್ದರೆ 4 ದಶಕದ ಕೋಟೆ ಛಿದ್ರ. ಶಾಮನೂರವರ ಜೀವಿತಾವಧಿಯಲ್ಲಿ ಎಲ್ಲೂ ಕಂಡು ಕೇಳರಿಯದ ಒಂದು ಪೊಲಿಟಿಕಲ್ ವಾರ್ ಈಗ ದಾವಣಗೆರೆಯ ದಕ್ಷಿಣದಲ್ಲಿ ನಡೀತಾ ಇದೆ. ಹಾಗಾಗಿ ಲಿಂಗಾಯತ ಮತ್ತು ಕುರುಬ ಮತಗಳು ಅಲರ್ಟ್ ಆಗೋ ಸಾಧ್ಯತೆಗಳಿದ್ದಾವೆ. ಮುಸ್ಲಿಂ ಅಭ್ಯರ್ಥಿ ಗೆಲ್ಲದಂತೆ ನೋಡಿಕೊಂಡು ಲಿಂಗಾಯತರ ಶಕ್ತಿ ಪ್ರದರ್ಶನ ಆಗುವ ಕೂಡ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.